ಅಸ್ತಿತ್ವದ ಜೊತೆಗೆ ತಳಕು ಹಾಕೊಂಡಿದೆ. ಹೀಗಾಗಿ ಇದನ್ನ ಬದಲು ಮಾಡೋದು ಬೇಡ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಮನವಿ ಸಲ್ಲಿಸಿದ್ದಾರೆ. ದಾಖಲೆಗಳಲ್ಲಿ ಪ್ರಿನ್ಸೆಸ್ ಅಂತ ಹೇಳಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸ್ಕೊಳ್ಳಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಹೆಸರು ಬೇಡ ಅಂತ ಹೇಳಿ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಜೊತೆಗೆ ತಳಕು ಹಾಕೊಂಡಿದೆ. ಹೀಗಾಗಿ ಇದನ್ನ ಬದಲು ಮಾಡೋದು ಬೇಡ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಮನವಿ ಸಲ್ಲಿಸಿದ್ದಾರೆ. ದಾಖಲೆಗಳಲ್ಲಿ ಪ್ರಿನ್ಸೆಸ್ ಅಂತ ಹೇಳಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸ್ಕೊಳ್ಳಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಹೆಸರು ಬೇಡ ಅಂತ ಹೇಳಿ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಜೊತೆಗೆ ತಳಕು ಹಾಕೊಂಡಿದೆ. ಹೀಗಾಗಿ ಇದನ್ನ ಬದಲು ಮಾಡೋದು ಬೇಡ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಮನವಿ ಸಲ್ಲಿಸಿದ್ದಾರೆ. ದಾಖಲೆಗಳಲ್ಲಿ ಪ್ರಿನ್ಸೆಸ್ ಅಂತ ಹೇಳಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸ್ಕೊಳ್ಳಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಹೆಸರು ಬೇಡ ಅಂತ ಹೇಳಿ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಜೊತೆಗೆ ತಳಕು ಹಾಕೊಂಡಿದೆ. ಹೀಗಾಗಿ ಇದನ್ನ ಬದಲು ಮಾಡೋದು ಬೇಡ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಮನವಿ ಸಲ್ಲಿಸಿದ್ದಾರೆ. ದಾಖಲೆಗಳಲ್ಲಿ ಪ್ರಿನ್ಸೆಸ್ ಅಂತ ಹೇಳಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸ್ಕೊಳ್ಳಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಹೆಸರು ಬೇಡ ಅಂತ ಹೇಳಿ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ.
ಸರ್ ಅವರು ಹೇಳಿದ್ದೇನೆಂತಂದರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಅವರು ಹೇಳಿದ್ದೇನೆಂತಂದರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಜೊತೆಗೆ ತಳಕು ಹಾಕೊಂಡಿದೆ, ಹೀಗಾಗಿ ಇದನ್ನ ಬದಲು ಮಾಡೋದು ಬೇಡ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಮನವಿ ಸಲ್ಲಿಸಿದ್ದಾರೆ. ದಾಖಲೆಗಳಲ್ಲಿ ಪ್ರಿನ್ಸೆಸ್ ಅಂತ ಹೇಳಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸ್ಕೊಳ್ಳಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಹೆಸರು ಬೇಡ ಅಂತ ಹೇಳಿ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್ ಅವರು ಹೇಳಿದ್ದೇನೆಂತಂದರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಅವರು ಹೇಳಿದ್ದೇನೆಂತಂದರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಜೊತೆಗೆ ತಳಕು ಹಾಕೊಂಡಿದೆ, ಹೀಗಾಗಿ ಇದನ್ನ ಬದಲು ಮಾಡೋದು ಬೇಡ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡದಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಅವರು ಮನವಿ ಸಲ್ಲಿಸಿದ್ದಾರೆ. ದಾಖಲೆಗಳಲ್ಲಿ ಪ್ರಿನ್ಸೆಸ್ ಅಂತ ಹೇಳಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸ್ಕೊಳ್ಳಿ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಹೆಸರು ಬೇಡ ಅಂತ ಹೇಳಿ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್ ಅವರು ಹೇಳಿದ್ದೇನೆಂತಂದರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಅವರು ಹೇಳಿದ್ದೇನೆಂತಂದರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ